ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ಮತ್ತು ನಮ್ಮ ಕರ್ನಾಟಕದ ಸರ್ಕಾರಿ ಹುದ್ದೆಗಳಿಗೆ ಕಾಯ್ತಿರುವಂಥ ಮತ್ತು ಪ್ರಿಪ್ರೇಷನ್ ಮಾಡ್ಕೊತಿರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ವಿಷಯದ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕಾಗುತ್ತೆ. ಮುಂಬರಲಿರುವಂಥ ಒಂದು ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತೊಂದರೆಯಾಗಿದ್ದು, ಅಂತಂದರೆ ಯಾವ ರೀತಿ ತೊಂದರೆ ಆಗಿತ್ತು, ಈಗ ಅದಕ್ಕೆ ಏನು ಪರಿಹಾರ ಸಿಕ್ಕಿದೆ ಮತ್ತು ಈ ಒಂದು ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಯಾವ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಈ ಒಂದು ನೇಮಕಾತಿ ಸಂಬಂಧಪಟ್ಟಂತೆ ಏನು ಬೆಳವಣಿಗೆ ಆಗಿದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಪ್ರಮುಖವಾಗಿ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ಮತ್ತು ಕರ್ನಾಟಕ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ನಾನು ಆಯ್ಕೆ ಆಗಬೇಕು, ನಾನೊಂದು ಗೌರ್ಮೆಂಟ್ ಜಾಬ್ಸ್ ತಗೋಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ. ಈ ಹಿಂದೆ ಎಲ್ರಿಗೂ ಕೂಡ ಆಲ್ಮೋಸ್ಟ್ ಆಲ್ ಗೊತ್ತಿದೆ, 2019 ಹಿಂದೆಯಿಂದನೂ ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಸ್ಗಳು ಪ್ರತಿ ವರ್ಷ ಅಂದರೆ 2019ಕ್ಕಿಂತ ಮುಂಚಿತವಾಗಿ ಆಗ್ತಿದ್ದಂಥ ಒಂದು ನೋಟಿಫಿಕೇಷನ್ ಥರ ಪ್ರತಿ ವರ್ಷ ಯಾವುದೇ ಒಂದು ನೋಟಿಫಿಕೇಷನ್ಗಳು ಕ್ಲೀನಾಗಿ ಆಗ್ತಾಯಿಲ್ಲ. ಯಾಕೆ ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋದರೆ 2019ರಿಂದ ಕಂಪ್ಲೀಟಾಗಿ COVID-19 ಬಂದಿರುತ್ತದೆ. ಅದಾದ ನಂತರ ಒಳ ಮೀಸಲಾತಿ ಮಾಡಬೇಕು ಅಂತ ಪ್ರತಿಯೊಂದು ಸರ್ಕಾರ ಹಾಗೆ ಮುಂದೂಡಿಕೊಂಡು ಬಂದು ಈಗ ಪ್ರಸ್ತುತ ಆಲ್ರೆಡಿ ಒಳ ಮೀಸಲಾತಿಯ ರಿಸರ್ವೇಷನ್ಗಳು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗಿರುತ್ತೆ. ಇದಾದ ಬೆನ್ನಲ್ಲೇ ನೇಮಕಾತಿ ಚಾಲನೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಹೈಕೋರ್ಟ್ ನಿಮಗೆ ಪ್ರಮುಖವಾಗಿ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು. ಈ ಒಂದು SC/ST ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯಾಜ್ಞೆ ಕೂಡ ನೀಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನೀವು ಗಮನಿಸ್ತಾ ಇರ್ಬೋದು, ವಿದ್ಯಾರ್ಥಿಗಳಿಗೆ ಈಗ ಪ್ರಸ್ತುತ ತುಂಬ ಜನ ವಿದ್ಯಾರ್ಥಿಗಳು ಎಷ್ಟೋ ವರ್ಷದಿಂದ ಓದ್ತಾ ಇರ್ತಾರೆ. ಅಂತಹ ಅಭ್ಯರ್ಥಿಗಳಿಗೆ ಈಗ ಪ್ರೆಸೆಂಟ್ ನಾವು ನೋಡ್ತಾ ಹೋಗೋದಾದರೆ ಈ ಒಂದು ನೇಮಕಾತಿ ಸಡನ್ ಎಲ್ಲ ಒಂದು ನೇಮಕಾತಿಗಳು ಚಾಲನೆ ಆಗುವಂಥ ಸಂದರ್ಭದಲ್ಲಿ ಮತ್ತೆ ನಿಂತ್ಕೊಂಡಿದೆ. ಮುಂದೆ ಏನಾಗುತ್ತೆ ಅನ್ನೋವಂಥ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಾರ್ ಆ್ಯಂಡ್ ಕೌನ್ಸಿಲಿಂಗ್ ಚೇಂಬರ್ನಿಂದ ಬಹು ಮುಖ್ಯವಾದಂಥ ಒಂದು ಮಾಹಿತಿ ಇದೀಗ ಬಿಡುಗಡೆ ಆಗಿರುತ್ತದೆ. ನೀವೆಲ್ಲ ಗಮನಿಸ್ತಾ ಇರ್ಬೋದು, ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರಾ ಮತ್ತು ನ್ಯಾಯಮೂರ್ತಿ CM ಪೂರ್ಣಚ್ಚ ಅವರ ನೇತೃತ್ವದ ವಿಭಾಗೀಯ ಪೀಠದಿಂದ ವಿಚಾರಣೆ ಅಂತಲೂ ಕೂಡ ನೀಡಲಾಗಿದ್ದು, ಅಡ್ವೊಕೇಟ್ ಜನರಲ್ K. ಶಶಿಕಿರಣ್ ಶೆಟ್ಟಿ ನೇಮಕಾತಿ ಮಾಡುತ್ತೇವೆ, ಆದರೆ ನೇಮಕಾತಿ ಆದೇಶ ನೀಡುವುದಿಲ್ಲ. ಅಂತಂದರೆ ಪ್ರತಿಯೊಂದು ನೇಮಕಾತಿಯನ್ನು ಎಕ್ಸಾಮ್ಸ್ ನಡೆಸಿ ನೇಮಕಾತಿಗೆ ಬೇಕಂದಂಥ ಪ್ರತಿಯೊಂದು ಪ್ರೊಸೀಜರನ್ನು ಮುಗಿಸ್ತೀವಿ, ಪ್ರತಿಯೊಂದು ನೇಮಕಾತಿಯನ್ನು ಮಾಡ್ತೀವಿ, ಆದರೆ ಯಾರಿಗೂ ಕೂಡ ಆದೇಶವನ್ನು ನೀಡುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಎಕ್ಸಾಂಪಲ್ ಅಂತ ನೀಡಿದ್ದಾರೆ. ಉದಾಹರಣೆಗೆ 100 ಹುದ್ದೆಗಳ ಪೈಕಿ 56 ಮೀಸಲಾತಿ ನೀಡಬೇಕು ಎಂದಾದರೆ 50 ಹುದ್ದೆ ತುಂಬಲಾಗುವುದು, ಇನ್ನು 6 ಸ್ಥಾನಗಳನ್ನು ತುಂಬುವುದಿಲ್ಲ. ನ್ಯಾಯಾಲಯದ ಆದೇಶದ ಮೇರೆಗೆ ಅದನ್ನು ಆಧರಿಸಿ ಅವುಗಳನ್ನು ತುಂಬಲಾಗುವುದು ಅಂತ ತಿಳಿಸಲಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿಗೆ 100 ಹುದ್ದೆಗಳೇನಾದರೂ ಕಾಲ್ ಮಾಡಿದ್ದಾರೆ ಅಂತಂದರೆ ಇವರು ಕೇವಲ 50 ಹುದ್ದೆಗಳಿಗೆ ಮಾತ್ರ ನೇಮಕಾತಿ ಮಾಡ್ತಾರೆ. ಇನ್ನು ಮಿಕ್ಕುಳಿದಂಥ 6 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹಾಗೆ ರಿಸರ್ವೇಷನ್ ಇಟ್ಟಿರ್ತಾರೆ. ಯಾಕೆ ಅಂತಂದರೆ ನ್ಯಾಯಾಲಯದಿಂದ ಏನು ಒಂದು ನೆಕ್ಸ್ಟ್ ಒಂದು ಏನು ಬಹುಮುಖ್ಯವಾದಂಥ ಒಂದು ಅಪ್ಡೇಟ್ಸ್ ಬರುತ್ತೆ, ಅದನ್ನು ತಿಳ್ಕೊಂಡು ನಂತರ ಆ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊತೇವೆ ಅಂತಲೂ ಕೂಡ ಎಕ್ಸಾಂಪಲ್ಸನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಅದಕ್ಕೆ ಪೀಠ ಏನು ಹೇಳುತ್ತಂತಂದರೆ 50% ಮೀಸಲಾತಿಯ ಅನ್ವಯ ನೇಮಕಾತಿ ಮಾಡುವುದಕ್ಕೆ ನಮ್ಮ ಯಾವುದೇ ಆಕ್ಷೇಪವಿಲ್ಲ. ಇಲ್ಲಿ ಗಮನಿಸ್ತಾ ಇರ್ಬೋದು ಎಲ್ಲರೂ ಕೂಡ 50% ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ನೇಮಕಾತಿ ಮಾಡ್ತೀರಾ ಅಂದರೆ ನಮಗೆ ಯಾವುದೇ ಒಂದು ಆಕ್ಷೇಪವಿಲ್ಲ. ಅಂತಂದರೆ ನೀವು 100 ಹುದ್ದೆಗಳಲ್ಲಿ 50 ಹುದ್ದೆ, ಅದು ಎಕ್ಸಾಂಪಲ್ ಅಷ್ಟೇ ಹೇಳಿರೋದು. ಫಾರ್ ಎಕ್ಸಾಂಪಲ್ ಈಗೇನಾದರೂ ಅವರು ಟೋಟಲ್ 1000 ಹುದ್ದೆಗಳು 2000 ಹುದ್ದೆಗಳು ಈ ರೀತಿ ಏನಾದರೂ ಪೋಸ್ಟಿಂಗ್ಸನ್ನು ಕರೆದ್ರು ಅಥವಾ ಯಾವುದಾದ ಡಿಪಾರ್ಟ್ಮೆಂಟ್ಸಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆ ಅವೆಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆದು ಎಷ್ಟು ಹುದ್ದೆಗಳಿಗೆ ಅವರು ತುಂಬ್ಕೋಬೇಕಿರುತ್ತೆ, ಆ ಒಂದು ಹುದ್ದೆಗಳು ಎಷ್ಟು ಅಂತ ನೋಡಿಕೊಂಡು ಅದಾದ ನಂತರ ಅದರಲ್ಲಿ 50% ಹುದ್ದೆಗಳಿಗೆ ರಿಸರ್ವೇಷನನ್ನು ನೀಡಿ ಎಕ್ಸಾಮ್ಸನ್ನು ನಡೆಸಿ ಅಂತಹ ಕ್ಯಾಂಡಿಡೇಟ್ಸನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಆದರೆ ಆದೇಶ ಪತ್ರ ನೀಡೋದಿಲ್ಲ, ಅಂತಾರೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ, ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ನೀಡಲ್ಲ. ಸರ್ಕಾರದ ಅಂದರೆ ಕರ್ನಾಟಕ ಹೈಕೋರ್ಟಿಂದ ಏನು ಒಂದು ಅಪ್ಡೇಟ್ಸ್ ಬರುತ್ತೆ ನ್ಯಾಯಾಲಯದಿಂದ,
ಅದನ್ನು ಆಧರಿಸಿ ನಂತರ ಇನ್ನು ಮಿಕ್ಕುಳಿದಂಥ 6% ಅಂತಂದರೆ 6 ಹುದ್ದೆಗಳಿಗೆ ಅಂತಂದರೆ ನೀವು ಗಮನಿಸ್ಬೋದು ಎಷ್ಟು ಪರ್ಸೆಂಟೇಜಿಗೆ ಎಷ್ಟು ಹುದ್ದೆಗಳಾಗಿರುತ್ತೆ ಆ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನು ನಂತರ ಮಾಡಿಕೊಳ್ಳಲಾಗುತ್ತದೆ ಅಂತಲೂ ಕೂಡ ಇಲ್ಲಿ ಕಂಪ್ಲೀಟಾಗಿ ನೀಡಲಾಗಿರುತ್ತೆ. ಹಾಗಾಗಿ ಇದನ್ನು ಗಮನಿಸೋದಾದರೆ ನಾವಿಲ್ಲಿ ಗಮನಿಸ್ತಾ ಇರ್ಬೋದು, ಟೋಟಲ್ 56ರ ಪೈಕಿ 50% ಮಾತ್ರ ನೇಮಕಾತಿ ಮಾಡಲಾಗುವುದು, ಉಳಿದ 6% ವಿಚಾರದಲ್ಲಿ ನೇಮಕಾತಿ ಮಾಡುವುದಿಲ್ಲ ಅಂತಲೂ ಕೂಡ ನೀಡಲಾಗುತ್ತೆ. ಅದಕ್ಕೆ ರಿಪ್ಲೈ ಕೊಟ್ಟಂಥ ಬಾರ್ ಆ್ಯಂಡ್ ಕೌನ್ಸಿಲಿಂಗ್ ಚೇಂಬರ್ನವರು ಅರ್ಜಿದಾರರ ಪರ ವಕೀಲರ ಕಾಯ್ದೆಯ ಸೆಕ್ಷನ್ 6ರ ಅಡಿ ನಿಯಮ ರೂಪಿಸದೆ ನೇಮಕಾತಿ ಮಾಡಲಾಗುವುದು, ನಿಯಮ ಇಲ್ಲದೆ ನೇಮಕಾತಿ ಸಾಧ್ಯವೇ, ಇದಕ್ಕಾಗಿ ಹೊಸ ಅಧಿಸೂಚನೆ ಹೊರಡಿಸಬೇಕು ಅಂತಲೂ ಕೂಡ ನೀಡಲಾಗಿರುತ್ತೆ. ನಂತರ ಅರ್ಜಿದಾರರ ಪರ ವಕೀಲರು ಹೊಸ ಅಧಿಸೂಚನೆಯ ಪ್ರಕಾರ ಸರ್ಕಾರ ನೇಮಕಾತಿ ಮುಂದುವರಿಸಲು ಅನುಮತಿಸಬಾರದು ಅಂತ ಹೇಳಿರ್ತಾರೆ. ನಂತರ ಮುಂದುವರೆದು ನೋಡೋದಾದರೆ ನಾವು ಇದಕ್ಕೆ ಉತ್ತರಿಸಿದಂಥ ಪೀಠ ತಮಿಳುನಾಡು, ಮಧ್ಯಪ್ರದೇಶ, ಛತ್ತೀಸ್ಗಢ ಆ ಒಂದು ರಾಜ್ಯಗಳು 50% ಮೀಸಲಾತಿಯನ್ನು ಮೀರಿವೆ. ತಮಿಳುನಾಡು ಈ ಹಿಂದೆ ಮೀಸಲಾತಿ ಮಿತಿ ಮೀರಿದೆ ಅಂತಲೂ ಕೂಡ ಇಲ್ಲಿ ನೀಡಲಾಗಿರುತ್ತೆ. ಅಂತಂದರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಹಾಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಪ್ರಸ್ತುತ ನೀವು ಪ್ರತಿಯೊಂದು ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಇನ್ನಿತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ನಾನು ಜಾಯ್ನ್ ಆಗಬೇಕು ಅಂತ ಕಾಯ್ತಿರುವಂಥ ಅಭ್ಯರ್ಥಿಗಳು ಯಾರೆಲ್ಲ ಇಷ್ಟು ವರ್ಷ ಸ್ಟಡಿ ಮಾಡ್ಕೊಂಬಂದಿದ್ರ ಅಂಥವ್ರಿಗೆ ಇದೊಂದು ಬಿಗ್ ಅಪ್ಡೇಟ್ಸ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸ್ಟಡೀಸನ್ನು ನಿಲ್ಲಿಸೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಆದಷ್ಟು ಬೇಗ ನಿಮಗೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಆರಂಭವಾಗುವಂಥ ಚಾನ್ಸಸ್ಗಳು ಹೆಚ್ಚಿನದಾಗಿದೆ. ಯಾಕಂದರೆ ತುಂಬ ಜನ ಅಭ್ಯರ್ಥಿಗಳು ಈಗ ಆಲ್ರೆಡಿ 5-6 ವರ್ಷದಿಂದ ಯಾವುದೇ ಒಂದು ನೇಮಕಾತಿಗಳು ನಡೆದಿಲ್ಲ ಮತ್ತು ತುಂಬ ಅಭ್ಯರ್ಥಿಗಳ ಒಂದು ಏಜ್ ಕೂಡ ಮುಗಿದು ಹೋಗ್ತಾ ಇದೆ. ಹಾಗಾಗಿ ಇದರ ಒಂದು ಗಮನವನ್ನು ಇಟ್ಕೊಂಡು ಸರ್ಕಾರ ಮತ್ತು ನಮ್ಮ ನ್ಯಾಯಪೀಠ ಇದಕ್ಕೆ ಕರೆಕ್ಟಾದಂಥ ಒಂದು ನ್ಯಾಯವನ್ನು ಒದಗಿಸಿ ಆದಷ್ಟು ಬೇಗ ಈ ಒಂದು ನೇಮಕಾತಿಗೆ ಚಾಲನೆಯನ್ನು ನೀಡುತ್ತೆ. ಹಾಗಾಗಿ ಯಾರೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳಿದ್ದೀರಾ, ಈಗ ಆಲ್ರೆಡಿ ಪ್ರತಿಯೊಂದು ಡಿಸ್ಟಿಕಲ್ಲಿ ಎಷ್ಟೆಲ್ಲ ಹುದ್ದೆಗಳಿದೆ ಮತ್ತು ಯಾವೆಲ್ಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಅಂತಾರೆ CRDR, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಈ ರೀತಿ ಯಾವೆಲ್ಲ ಜಾಬ್ಸ್ಗಳು ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟು ಖಾಲಿ ಇದೆ ಅಂತಲೂ ಕೂಡ ಕಂಪ್ಲೀಟಾಗಿ ವಿಡಿಯೋನು ಕೂಡ ಹಾಕಿದ್ದೀವಿ. ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ. ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.